ನಮ್ದು ಸೋಲೂರ್ ಹತ್ರ. ನಾನು ಒಂದ್ಸತಿ ನಿಮ್ಗೆ ನಮ್ಮ ಮನೆಯವರು ನಾವಿಬ್ರು ಫೋನ್ ಮಾಡಿದ್ದು ನಾರ್ಮಲ್ ಡೆಲಿವರಿ ಬಗ್ಗೆ ಮಾತಾಡೋಕೆ. ಹ್ಮ್ ಅವಾಗ ಅಂದ್ರೆ ಯಾವಾಗ್ಲೂ ನಿಮ್ದು ನೋಡ್ತಾ ಇದ್ದೋ, ಮತ್ತೆ ನಿಮ್ದು ಒಂದ್ಸತಿ ಫಸ್ಟ್ನೇ ಡೆಲಿವರಿ ಆಗಿತ್ತು, ನಂದು ನಾರ್ಮಲ್ ಡೆಲಿವರಿ ಆಗಿದ್ದಾಗ ನನ್ ಮಗಳಿಗೆ ಮಾತ್ರೆ ನಿಮ್ದು ಇದನ್ನೇ ತಗೋರ್ಸ್ಕೊತಾ ಏನು, ನೀವ್ ಹೇಳಿದ್ದ ಮಾತ್ರೆ ತಗೊಂಡಿದ್ದು, ಹೆಸರು ಮರ್ತೋಗ್ಬಿಟ್ಟೈತೆ. ಹಾ ಮತ್ತೆ ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ನೋಡ್ತಾ ದನ ಮೇಯಿಸ್ಕೊಂಡು ನಾನು ನಮ್ಮ ಮನೆಯವರು ನೋಡ್ತಾ ಇದ್ ಮಾಡಿದ್ಕೆ ನಂಗೆ ಮೊದ್ಲನೇ ಪಾಪು ನಾರ್ಮಲ್ ಡೆಲಿವರಿ ಮನೇಲೆ ಆಯ್ತು. ಒಂದ್ಸತಿ ಫೋನ್ ಮಾಡಿದ್ದೆ ಅನ್ಸುತ್ತೆ ನೀವ್. ಈಗ ಎರಡನೇ ಪಾಪುನು ಆಯ್ತು ಸರ್, ಅದು ನಿಮ್ ವಿಡಿಯೋನ ಕೇಳ್ತಾ ಇದ್ದೆ. ಹ್ಮ್ ಅವರು ಡಾಕ್ಟ್ರು ಆಗಲ್ಲ ವಾಣಿ ವಿಲಾಸಕ್ಕೆ ಹೊಂಟೋಗ್ಬಿಡಿ ಅಂತ ಹೇಳಿ ಬರ್ದುನು ನಾವು ಹೋಗ್ಲಿಲ್ಲ ಸರ್, ಮನೇಲೆ ಇದು ಪಾಪು ಗಂಡ್ ಪಾಪು ಈಗ ಡೆಲಿವರಿ ಆಯ್ತು. ನಿಮ್ ಹತ್ರ ಮೊದಲನೇ ಅವನಿಗೆ ಎಷ್ಟು ವಯಸ್ಸು? ಈಗ 4 ವರ್ಷ. ಅವನ್ ದಷ್ಟ ಪುಷ್ಟವಾಗಿದ್ದಾನಲ್ಲ. ಚೆನ್ನಾಗಿದೆ. ಚರಕ ಸರ್. ಆಯುರ್ವೇದದ ಪಿತಾಮಹ ಅಂತಾನು ಕರೀತಾರೆ. ಹ್ಮ್ ಆತ ಮಾಡಿರುವಂತಹ ಪ್ರೋಮಾಸು, ದ್ವೈಮಾಸು, ತ್ರೈಮಾಸು, ಚತುರ್ಮಾಸು, ಪಂಚಮಾಸು, ಷಷ್ಟಮಾಸು, ಸಪ್ತಮಾಸು, ಅಷ್ಟಮಾಸು, ನವಮಾಸುವಲ್ಗೆ ಎಲ್ಲ ಮಾತ್ರೆಗಳನ್ನ ಕೊಟ್ಟಿದ್ದು. ಸರ್ ಅದ್ ಮಾತ್ರೆ ಹೆಸರು ಗೊತ್ತಿಲ್ಲ, ಅದೇನು A1 ಏನೋ ಒಂಥರ ಹೇಳಿದ್ರು ನಮ್ಮ ಮನೆಯವ್ರು. BC-26. ಸರ್ ಅದೇ. ಅದು ಕೂಡ ತುಂಬಾ ಒಳ್ಳೇದದು, ಶಿವಭಸ್ಮ ಅದು. ಅದನ್ನ ತಗೊಂಡಿದ್ದಕ್ಕೆ ನಿನ್ ಮಗು ಚೆನ್ನಾಗಿದೆ. ಎರಡನೇದಕ್ಕೆ ತಗೊಳ್ಳಿಲ್ಲ ಅಲ್ಲ, ಅದು BC-26. ಸರ್ ಯಾವ್ದು ತಗೊಳ್ಳಿಲ್ಲ, ಒಂದ್ ಮಾತ್ರ ನುಂಗ್ಲಿಲ್ಲ ಸರ್ ನನ್ ಚಿಕ್ಕವನ್ಗೆ. ನೀನ್ ದನ ಕಾಯೋಳಲ್ವಾ, ನಿನ್ಗೇನ್ ಕಷ್ಟ ಇಲ್ಲ ಬಿಡಮ್ಮಿ. ದನ ಕಾಯೋರ್ಗೆ ಏನ್ ಕಷ್ಟ ಬರಲ್ಲ. ಸರ್ ಅದಕ್ಕೆ ಹುಡುಕಿ ನಂಬರ್ ಹುಡುಕಿ ಕಾಲ್ ಮಾಡ್ದೆ. ಓಕೆ ತಾಯಿ, ಇವಾಗ ನಿಂಗೆ ಏನ್ ಬೇಕು ಹೇಳು. ಏನಿಲ್ಲ ಸರ್, ನಿಮ್ ಜೊತೆ ಮಾತಾಡೋದಲ್ಲ ಖುಷಿ ಆಯ್ತು. ಹಿಂಗೆ ಯಾವ್ದಾದ್ರು ಒಳ್ಳೆ ವಿಚಾರನ ಶೇರ್ ಮಾಡ್ತೀರಿ ಸರ್, ನಾವು ಮಗುನ ಪಡೆಯೋದೊಂದೇ ಅಲ್ಲ, ಮಗುನ ಬೆಳೆಸೋದು ಕೂಡ ಇಂಪಾರ್ಟೆಂಟ್. ಮಗುನ ಬೆಳೆಸೋದಕ್ಕೆ ಕೂಡ ಒಂದು ಕಲೆ ಇದೆ, ಭಾರತೀಯ ಕಲೆ ಇದೆ. ಫಸ್ಟ್ ಮಗುಗೆ ತನ್ನ ಕೈ ತಲೆ ಮೇಲಿಂದ ಹೋಗಿ ಬಲಗೈಯಲ್ಲಿ ಎಡಗಿವಿ ಸಿಗೋವರೆಗೂ ಮಗುನ ಹೆಗಲ್ ಮೇಲೆ ಇಟ್ಕೊಂಡು ಸಾಕ್ಬೇಕು. ಹೌದು. ಅರ್ಥ ಆಯ್ತಾ? ಕೇಳಿಸ್ಕೊತಾ ಇದೀಯಾ? ಕೇಳಿಸ್ಕೊತಾ ಇದೀನಿ. ಅದು ಸುಮಾರು 6 ವರ್ಷದವರೆಗೂ ತಲೆ ಮೇಲೆ ಇಟ್ಕೋಬೇಕು ಮಗುನ, ಕೆಳಗೆ ಇಳಿಸಬಾರ್ದು. ಮತ್ತೆ ಅಂದ್ರೆ ಅಷ್ಟು ಪ್ರೀತಿ. ಅದು ಕೈ ಎಟಕಿದ ತಕ್ಷಣ ಮಗುನ ಎದೆ ಲೆವೆಲ್ ಇಳಿಸ್ಕೋಬೇಕು ನಾವು, ಅಂದ್ರೆ ತಲೆಯಿಂದ ಸ್ವಲ್ಪ ಹೆಗಲ ಮೇಲೆ ಇಳಿಸ್ಕೋಬೇಕು. ಅಷ್ಟು ಪ್ರೀತಿ ಜಾಸ್ತಿ ಮಾಡಬಾರ್ದು, ಸ್ವಲ್ಪ. ಆಯ್ತು. 12 ವರ್ಷ ಆದ ನಂತರ ಮಗುನ ನಾವು ನಮ್ಮ ಸಮವಾಗಿ ನೋಡ್ಬೇಕು, ಅಂದ್ರೆ ನಾಭಿ ಲೆವೆಲ್ ಅಲ್ಲಿ ಇಟ್ಕೋಬೇಕು. ಸರ್ ಏನು ಕಟ್ ಆಗ್ತಿದೆ ಸರ್, ಕೇಳಿಸ್ತಿಲ್ಲ. 12 ವರ್ಷದ ನಂತರ ಮಗುನ ನಾಭಿ ಲೆವೆಲ್ ಅಲ್ಲಿ ಇಟ್ಕೋಬೇಕು. ಮತ್ತೆ ಮಗುನ ಯಾವತ್ತು ನಾವು ಕಾಲ್ ಕೆಳಗೆ ಇಟ್ಕೋಬಾರ್ದು, ತುಳಿಬಾರ್ದು. ಮತ್ತೆ ತಲೆ ಮೇಲೂ, ಇವಾಗ 12 ವರ್ಷದ ನಂತರ ತಲೆ ಮೇಲೂ ಇಟ್ಕೋಬಾರ್ದು. ಹೌದು ಸರ್. ಯಾರೇ ಆಗ್ಲಿ, ಇದೊಂದು ಚಾಣಕ್ಯನಿಗೆ ಮಕ್ಕಳೇ ಇರ್ಲಿಲ್ಲ, ಆದ್ರೂ ಅವನು ಚಾಣಕ್ಯ ನೀತಿ ಬರ್ದಿದ್ದಾನೆ. ಹೌದು ಸರ್. ಮದ್ವೆನೇ ಇರ್ಲಿಲ್ಲ, ಕಾಮಶಾಸ್ತ್ರ ಬರ್ದಿದ್ದಾನೆ. ಇವು ಅನುಭವದಿಂದ ಬರಿಬೇಕಾದ ಅನುಭವ ಕಥನ ಅಂತಾರೆ. ಆದ್ರಿಂದ ನೀವು ಇನ್ನು ಮುಂದೆ ಮಕ್ಕಳನ್ನು ಬೆಳೆಸೋ ರೀತಿ ಕಲ್ಸ್ಕೊಳ್ಳಿ. ಬರೀ ಹೆರಿಗೆ ಒಂದು ನಾರ್ಮಲ್ ಆಗ್ಬಿಟ್ರೆ ಗ್ರೇಟ್ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಮುಂದಿನ ಪೇರೆಂಟ್ಸ್ ರಿಯಲಿ ಚಾಲೆಂಜಿಂಗ್ ಪೇರೆಂಟ್ಸ್. ಅವರು ಹಿಂದಿನ ಕಾಲದಲ್ಲಿ ಹೆಂಗೋ ಬೆಳೆಸ್ಬಿಡ್ತಿದ್ರು, ಇವಾಗ ಬೆಳೆಸೋದು ತುಂಬಾ ಕಷ್ಟ ಇದೆ ಮಕ್ಕಳನ್ನ. ನೀನ್ ಮೊಬೈಲ್ ಇಟ್ಕೊಂಡಿರ್ತೀಯ, ಅವ್ರಿಗೆ ಮೊಬೈಲ್ ಕೊಡಲ್ಲ ಅನ್ನಕ್ಕಾಗಲ್ಲ. ಅವ್ರಿಗೆ ಮೊಬೈಲ್ ಕೊಟ್ರೆ ನಿನ್ ಮೊಬೈಲೇ ಇಲ್ದಂಗ ಆಗ್ಬಿಡುತ್ತೆ ಮನೇಲಿ. ಮಾಡ್ಸಿಲ್ಲ ಸರ್. ನಾವೇನೋ ದನ ಕಾಯ್ಬಿಟ್ವಿ, ಜಮೀನಲ್ಲಿ ಓಡಾಡ್ಬಿಟ್ವಿ. ಅವ್ರಿಗೆ ಜಮೀನಲ್ಲಿ ಹೋಗಕ್ ಮನ್ಸೇ ಇಲ್ಲ, ಬೆಡ್ ಮೇಲೆ ಇರ್ತಾರೆ ಮೊಬೈಲ್ ನೋಡ್ಕೊಂಡು. ಬುದ್ಧಿ ಹೇಳಿದ್ರೆ ಪ್ರವಚನ ಕೇಳಿಸ್ತೀವಿ ಸರ್, ನಮ್ಮ ಮನೆಯವರು ಪ್ರವಚನ. ನಿನ್ ಬಗ್ಗೆ ಮಾತಾಡ್ತಿಲ್ಲ, ನೀನು ಏನಾದ್ರು ಒಂದು ಹೇಳು, ಒಂದು ಇದಕ್ಕೆ ಹೇಳ್ತಾ ಇದೀನಿ. ನೀನ್ ಕರೆಕ್ಟ್ ಆಗಿ ಇದೀಯ ಬಿಡಮ್ಮ, ನೀನ್ ಪರ್ಫೆಕ್ಟ್ ಆಗಿರ್ತೀಯ ಬಿಡು. ನೀನ್ ನನಗ್ ಕಲಿಸ್ಬೇಕು ವಿದ್ಯೆ ಹೆಂಗೆ ಅಂತ. ಸರ್ ಏನಿಲ್ಲ ಸರ್, ಆಗೇನಿಲ್ಲ. ಚೆನ್ನಾಗಿ ನೋಡ್ಕೊ. ಮಕ್ಕಳಿಗೆ ಹೆಸರೇನಂತ ಇಟ್ಟಿದೀಯಾ? ಸರ್ ದೊಡ್ಡವರಿಗೆ ಕೃತಿಕಾ ಅಂತ, ಇವಾಗ ರೋಹಿತ್ ಅಂತ ಇಕ್ಕಿದೀವಿ ಸರ್. ಓಕೆ, ಚೆನ್ನಾಗಿ. ಯಾವ ಊರು ನಿಂದು? ಸರ್ ನಮ್ದು ಸೋಲೂರ್ ಹತ್ರ ಮಾರ್ಗನಹಳ್ಳಿ ಅಂತ. ಈ ಸೋಲೂರ್ ಎಲ್ಲಿದೆಯೋ ಗೊತ್ತಿಲ್ಲ ನಂಗೆ. ಮಾರ್ಗನಹಳ್ಳಿ ಬಗ್ಗೆ ಮಾತ್ರ. ಕುಣಿಗಲ್ಲ? ಸರ್ ಕುಣಿಗಲ್ ಹತ್ರ. ನಮ್ಮ ಮನೆಯವರು ಅಷ್ಟೇ ಸರ್, ನಿಮ್ ಫ್ಯಾನು. ಅವಾಗವಾಗ ನಿಮ್ದು ಅಕ್ಕಿ ಫ್ರೀ ಇದ್ದಾಗೆಲ್ಲ ಇಟ್ಬಿಟ್ಟು ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ. ಕೊಡು ಅವನ್ಗೆ. ಸರ್ ಅವ್ರು ಇಲ್ಲೇ ಸರ್, ನಾನು ತವ್ರ ಮನೇಲಿ ಇದ್ದೀನಿ, ಇದು ಬಾಣಂತನಕ್ ಬಂದಿದ್ದೀನಿ.
ಕಾನ್ಫಿಡೆನ್ಸ್ ಹಾಕಂದ್ರೆ ಹಾಕ್ತೀನಿ ಸರ್, ಮಾತಾಡ್ತಾರೆ. ಬೇಡ ಪಾಪ ಬಿಡು. ಹಾ ಸರ್. ಚೆನ್ನಾಗಿರಮ್ಮ, ನೀನ್ ಚೆನ್ನಾಗಿರು 100 ಕಾಲ. ಇಡ್ಲಾ ಫೋನು? ಹಾ ಸರ್, ಥ್ಯಾಂಕ್ ಯು ಸರ್.